ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಸೀಬೆಹಣ್ಣಿನ ಕೋಸಂಬರಿ. ಸೀಬೆಹಣ್ಣು ಅಂತೀವಿ, ಪೇರಳೆಕಾಯಿ ಅಂತೀವಿ, ಪೇರಳೆ ಹಣ್ಣು ಅಂತೀವಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಶುಗರ್ ಪೇಷಂಟ್ಗೆ ಎಲ್ಲ ತುಂಬ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯದು. ಬೇಳೆ ಸಾರು ಮತ್ತು ತಿಳಿ ಸಾರೆಲ್ಲ ಮಾಡಿರ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಕೋಸಂಬರಿ ಆಗಿ ನೆಂಚ್ಕೊಂಡು ತಿನ್ಬೋದು. ಇಲ್ಲ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಆವಾಗಾರ ಕೋಸಂಬರಿ ಮಾಡ್ಕೊಂಡು ತಿನ್ಬೋದು. ಹಂಗೆ ತಿನ್ನೋಕ್ಕಿಂತ ಈ ರೀತಿ ಕೋಸಂಬರಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಂಗೆ ತಿನ್ನೋರು ತಿನ್ಬೋದು, ಇಲ್ಲ ಕೋಸಂಬರಿ ಮಾಡ್ಕೊಂಡು ತಿಂದರೆ ಹಂಗೂ ಚೆನ್ನಾಗಿರುತ್ತೆ. ಅಂದರೆ ತುಂಬ ಗಟ್ಟಿ ಇರೋ ಹಣ್ಣಾದರೆ ಹಂಗೆ ಕಚ್ಕೊಂಡು ತಿನ್ನೋವಾಗ ಇವಾಗ ಎಲ್ಲರಿಗೂ ಹಲ್ಲು ನೋವು ಅದು ಇದು ಇರುತ್ತಲ್ಲ, ಹಂಗಾಗಿ ಹಣ್ಣಾಗಿರೋದನ್ನು ಕೋಸಂಬರಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ. ಸೀಬೆಹಣ್ಣು ತಗೊಂಡಿದ್ದೀನಿ, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ, ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ತೆಂಗಿನಕಾಯಿ ತುರಿಬೇಕು. ಇವಾಗ ಹಣ್ಣು ತೊಳೆದು ಒರೆಸ್ಕೊಂಡು ಬಂದಿದ್ದೀನಿ, ಹೆಚ್ಕೋಬೇಕು. ಹೆಚ್ಚೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಹೆಚ್ಕೊಂಡು ನೋಡಿ, ಹಣ್ಣು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಭಾಗ ತೆಗಿಯೋಣ ನೋಡಿ. ಈ ರೀತಿ ತೆಗೆದ್ಬಿಟ್ಟು ಕೆಲವರು ಬೀಜ ತೆಗಿತಾರೆ ನೋಡಿ. ಬೀಜ ತೆಗೆದವರು ಹೆಚ್ಬೋದು, ಬೀಜ ಇದ್ದಾರೆ ಹೆಚ್ಬೋದು. ನಾನು ಸಣ್ಣ ಹೆಚ್ಚುತ್ತಾ ಇದ್ದೀನಿ. ತೈವಾನ್ ಬರುತ್ತಲ್ಲ ಇವಾಗ ಸೀಬೆಹಣ್ಣಲ್ಲಿ, ಇದು ನಾನು ನಾಟಿ ಸೀಬೆಹಣ್ಣು ತಗೊಂಡಿದ್ದೀನಿ. ತೈವಾನ್ ಸೀಬೆಹಣ್ಣು ಬರುತ್ತಲ್ಲ ಅದನ್ನು ಬೀಜ ತೆಗೆದು ಹೆಚ್ತಾರೆ. ಹಂಗೂ ಹೆಚ್ಬೋದು, ಈ ರೀತಿನಾರ ಹೆಚ್ಬೋದು. ನಾನು ಫಸ್ಟ್ ಹೆಚ್ಚಿದ್ದು ನಿಮಗೆ ಕಾಣಿಸ್ಲಿಲ್ಲ ಅನಿಸುತ್ತೆ, ಹಾಗಾಗಿ ಇವಾಗ ಕೈ ತೆಗೆದು ಹೆಚ್ಚುತ್ತಾ ಇದ್ದೀನಿ ನಿಮಗೆ. ನೋಡಿ, ಸಣ್ಣದಾಗಿ ಕೈ ಇಟ್ಕೊಂಡು ಕ್ಲೀನಾಗೆ ಕಟ್ ಆಗುತ್ತೆ. ನಿಮಗೆ ಕಾಣಿಸಲ್ವಲ್ಲ, ಹಂಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಪೀಸಸ್ಸು ಈ ರೀತಿ ಬರಬೇಕು, ಈ ರೀತಿ ಬಂದರೆ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಿಮಗೆ ಹೆಚ್ಚಿಬಿಟ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಪೂರ್ತಿ ಹಣ್ಣು ಹೆಚ್ಕೊ ಬಂದ್ಬಿಡ್ತೀನಿ ನೋಡಿ. ಈ ರೀತಿ ಇರುತ್ತೆ ನೋಡಿ. ಹೆಚ್ಚಿದ್ದೀನಿ, ಎಲ್ಲ ಹೆಚ್ಚಿದ್ದಾಗಿದೆ ನೋಡಿ. ಇವಾಗ ಬೋಲಿಗೆ ಹಾಕ್ಕೊಂತ ಇದ್ದೀನಿ, ಮಿಕ್ಸ್ ಮಾಡಲಿಕ್ಕೆ ಬೋಲಿಗೆ ಹಾಕ್ಕೊಂತ ಇದ್ದೀನಿ. ಈಗ ನೋಡಿ, ಇವಾಗ ಚಾಟ್ ಮಸಾಲನ್ನೆಲ್ಲ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು, ಪೆಪ್ಪರ್ ಪೌಡ್ರು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ನೋಡಿ, ನಿಂಬೆಹಣ್ಣಲ್ಲಿ ಬೀಜ ಇರುತ್ತಲ್ಲ, ಬೀಜ ತೆಕ್ಕೋಬೇಕು. ಬೀಜ ಹಾಕಿದ್ರೆ ಕಹಿ ಆಗುತ್ತೆ, ಹಂಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಅದರಲ್ಲಿ ಫುಲ್ ರಸ ಹಾಕ್ಕೊಳ್ತೀನಿ ನಾನು. ಬೀಜ ಕೊನೆಗೂ ಬಿದ್ದುಬಿಡ್ತು, ಹಂಗಾಗಿ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಕಲಸೋಣ. ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಇದೆ ಕಲಸುವಾಗ. ಸೀಬೆಹಣ್ಣಿಂದು ನಾಟಿ ಸೀಬೆಹಣ್ಣಲ್ವಾ, ಸ್ಮೆಲ್ ಘಮ ಅಂತ ಬರ್ತಾ ಇದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ಅದೇ ಸ್ಪೂನಲ್ಲಿ ಕಲಸಿರೋದು. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂತು ಅಂತ.
ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಕಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು.